HIV ತಾಯಂದಿರು ಎದೆ ಹಾಲು ಉಳಿಸಬಾರ್ದು ಅಂತ ಹೇಳ್ತಾರೆ. ಈಗ ಅದು ಗೈಡ್ಲೈನ್ಸ್ ಇಲ್ಲ. ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಇಟ್ಸ್ ಅ ಡಿಕ್ಟಮ್ ದಟ್ ಮಗುವಿಗೆ ಅಟ್ಲೀಸ್ಟ್ ಒಂದು 8-8.5 ತಿಂಗಳ ತನಕ ನಾವು ಹೇಳ್ಕೊಂಡು ಬರಬೇಕು. ಅದಕ್ಕಿಂತ ಚಿಕ್ಕ ಮಕ್ಕಳಲ್ಲೂ ಕೆಲವು ಸತಿ BP ತುಂಬ ಜಾಸ್ತಿ ಆಗಿರ್ತದೆ. 28 ವೀಕ್ಸ್ 7 ತಿಂಗಳು 7.5 ತಿಂಗಳಲ್ಲಿ ನಾವು ಡೆಲಿವರಿ ಮಾಡುವಂಥ ಪರಿಸ್ಥಿತಿ ಇರ್ತದೆ. ಪ್ರೀಟಮ್ ಅಕಾಲಿಕ ಜನನ ಹೈ ರಿಸ್ಕ್ ಇದ್ದ ಶಿಶುಗಳಲ್ಲಿ ಅವ್ರ ಫೀಟಸ್ಗಳಲ್ಲಿ ಸಡನ್ಲಿ ಎಲ್ಲ ನಾರ್ಮಲ್ ಇದ್ದು ಸಡನ್ಲಿ ಹಾರ್ಟ್ ರೇಟ್ ಡಿಪ್ ಆಗಿ ಸಡನ್ಲಿ ಹೊಟ್ಟೆಯೊಳಗೆ ಮಗು ತೀರಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ಅವರಿಗೆ ಹೊಟ್ಟೆ ಒಳಗೆ ಮೋಷನ್ ಮಾಡ್ಕೊಳ್ಳೋದು, ಅದನ್ನು ಆಸ್ಪಿರೇಟ್ ಮಾಡ್ಕೊಳ್ಳೋದು, ಇದರ ಚಾನ್ಸಸ್ ಎಲ್ಲ ಜಾಸ್ತಿ. ಫೀಟಲ್ ಮಾನಿಟರಿಂಗ್ ಇಸ್ ಅ ಕಾಂಪ್ರಿಹೆನ್ಸಿವ್ ಮಾನಿಟರಿಂಗ್. It is from the start till the delivery and even after that if the baby is high risk. ಈ ಹೆಂಗಸಿಗೆ ಈಗ BP ನಾರ್ಮಲ್ ಇದ್ರೂ ಸಹ ಇನ್ನು ಹೋಗಿ BP ಬರುವಂತ ಚಾನ್ಸಸ್ ಇದೆ. ಇಮಿನೆಂಟ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಇಮಿನೆಂಟ್ ಅಂದರೆ ಇನ್ನು ರಕ್ತದ ಒತ್ತಡ ಎಷ್ಟು ಜಾಸ್ತಿ ಆಗಿದೆ ಅಂದರೆ ನೆಕ್ಸ್ಟ್ ಫಿಟ್ಸ್ ಬರಬಹುದು ಅವರಿಗೆ. ನನಗೆ ಹೈ ರಿಸ್ಕ್ ಅಂತ ಹೇಳಿಬಿಟ್ಟಿದ್ದಾರೆ, ನನಗೆ ಸಿಸೇರಿಯನ್ ಇಲ್ಲ, ಹಾಗಲ್ಲ. ಬಟ್ ದ ಚಾನ್ಸಸ್ ಆಫ್ ಸಿಸೇರಿಯನ್ ಸೆಕ್ಷನ್ ಇಸ್ ಅ ಲಿಟಲ್ ಹೈಯರ್. ಫೀಟಲ್ ಮಾನಿಟರಿಂಗ್ ಅಂದರೆ ಎಂತಮ್ಮ? ಫೀಟಲ್ ಮಾನಿಟರಿಂಗ್ ಅಂತ ಹೇಳಿದ್ರೆ ಈಗ ಯಾವುದೇ ಹೈ ರಿಸ್ಕ್ ಅಂದರೆ ರಕ್ತಹೀನತೆ ಇರಲಿ, ಮಧುಮೇಹ ಇರಲಿ, ರಕ್ತದ ಒತ್ತಡ ಇರಲಿ ಅಥವಾ ಜರಾಯು ಸಮಸ್ಯೆ ಇರಲಿ, ಇದು ಎಲ್ಲ ಸಮಸ್ಯೆಯಲ್ಲಿ ಬೇಸಿಕ್ಲಿ ಅಫೆಕ್ಟ್ ಆಗುವಂಥ ಪರ್ಸನ್ ಯಾರು? ಹೊಟ್ಟೆಯಲ್ಲಿರುವ ಮಗು. ಸೊ ನಮಗೆ ಯಾವುದೇ ಪ್ರೆಗ್ನೆನ್ಸಿಯನ್ನು ನಾವು ಕಾಳಜಿ ಯಾಕೆ ಮಾಡ್ತಾ ಇದ್ದೇವೆ? ನಮಗೆ ಹೆಲ್ದಿ ಮಗು ಬೇಕಾಗುತ್ತೆ. ಸೊ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ರಿಸ್ಕ್ ಮಗುಗೆ ತಾಯಿಗೆ ಮಾತ್ರ ಅಲ್ಲ, ಮಗುಗೆ ಸಹ ಇರ್ತದೆ. ಸೊ ಫೀಟಲ್ ಮಾನಿಟರಿಂಗ್ ಅಂತ ಹೇಳಿದ್ರೆ ಈಗ ನಮಗೆ ಒಂದು ಪೇಷಂಟ್ ಹೈ ರಿಸ್ಕ್ ಅಂತ ಅಂದ್ಕೊಳ್ತೇವೆ. ಇಮ್ಯಾಜಿನ್ ಅವರಿಗೆ ರಕ್ತದ ಒತ್ತಡ ಜಾಸ್ತಿ ಇದೆ, BP ಜಾಸ್ತಿ ಇದೆ. ಸೊ BP ಜಾಸ್ತಿ ಇದ್ದಾಗ ನಾನು ಹೇಳಿದಾಗೆ ರಕ್ತ ಚಾಲನೆ ಜರಾಯುಗೆ ಕಮ್ಮಿಯಾಗಿ ಮಗುವಿಗೆ ಬೆಳವಣಿಗೆಗೆ ಕುಂದು ಬರ್ತದೆ. ಯಾಕಂದರೆ ಮಗುವಿಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಸಿಗ್ತಾ ಇಲ್ಲ. ಸೊ ಫೀಟಸನ್ನು ನಾವು ಥರೋವಾಗಿ ಅಮ್ಮನನ್ನು ಮಾನಿಟರ್ ಮಾಡೋದಲ್ಲದೆ ಫೀಟಸನ್ನು ಥರೋ ಮಾನಿಟರ್ ಮಾಡ್ತೇವೆ. ನಾನು ಹೇಳಿದಾಗೆ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ 5 ಸತಿ ಸ್ಕ್ಯಾನಿಂಗ್ ಇರ್ತದೆ. ಈಗ ಫೀಟಲ್ ಗ್ರೋತ್ ರೆಸ್ಟ್ರಿಕ್ಷನ್ ಅಥವಾ ಫೀಟಸ್ ಅಫೆಕ್ಟ್ ಆಗುವಂಥ ಸಂದರ್ಭದಲ್ಲಿ ನಾವು ಇವರಿಗೆ ಪದೇ ಪದೇ ಸ್ಕ್ಯಾನಿಗೆ ಕರಿತಾ ಇರ್ತೇವೆ. ಪದೇ ಅಂತ ಹೇಳಿದ್ರೆ 2-3 ದಿನಕ್ಕೆ ಒಂದ್ಸತಿ ಅಲ್ಲ. ಈಗ ಫಸ್ಟ್ ಸ್ಕ್ಯಾನಿಂಗ್ 8 ವಾರಕ್ಕೆ 6ರಿಂದ 8 ವಾರ ಮಾಡಿಸಿದ್ರೆ ನೆಕ್ಸ್ಟ್ ಸ್ಕ್ಯಾನ್ 3 ತಿಂಗಳು ಅಂದರೆ 11ರಿಂದ 13 ವಾರದ ತನಕ ಮಾಡಿಸ್ತೇವೆ. ನೆಕ್ಸ್ಟ್ 5ನೇ ತಿಂಗಳಿದ್ದು ಸ್ಕ್ಯಾನ್ ಇರ್ತದೆ. ಇದಾದಮೇಲೆ ಅಂದರೆ 20 ವಾರದ ನಂತರ ಬರುವಂಥ ರಕ್ತದ ಒತ್ತಡಕ್ಕೆ ನಾವು ಪ್ರಿಯಕ್ಲಾಂಶ ಅಂತ ಹೇಳ್ತೇವೆ. ಈ ಪ್ರಿಯಕ್ಲಾಂಶ ಇದೆ ಅಂತ ಗೊತ್ತಾದ ಮೇಲೆ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಅಲ್ಲದೆ ಇದರೊಟ್ಟಿಗೆ ಡಾಪ್ಲರ್ ಅಂತ ಒಂದು ಟೆಸ್ಟ್ ಮಾಡ್ತೇವೆ. ಸ್ಕ್ಯಾನಿಂಗ್ ಇಲ್ಲದೆ ನೋಡುವಂಥದ್ದು. ಈ ಡಾಪ್ಲರ್ ಟೆಸ್ಟಲ್ಲಿ ನಮಗೆ ಮಗುವಿಗೆ ರಕ್ತ ಚಾಲನೆ ಹೇಗಿದೆ, ಮಗುವಿದ್ದು ಬಾಡಿಯಲ್ಲಿ ರಕ್ತ ಚಾಲನೆ ಹೇಗಿದೆ, ಮಗುವಿದ್ದು ನಮ್ಮದು ಕರುಳ ಬಳ್ಳಿಯಲ್ಲಿ ರಕ್ತ ಚಾಲನೆ ಹೇಗಿದೆ, ಮಗುವಿಗೆ ಮೆದುಳಿಗೆ ರಕ್ತ ಚಾಲನೆ ಹೇಗಿದೆ, ಇದೆಲ್ಲ ಕೂಲಂಕುಷವಾಗಿ ಡಾಪ್ಲರ್ ಸ್ಟಡಿಯಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಈ ಡಾಪ್ಲರ್ ನಾವು ಆಸ್ ಅರ್ಲಿ ಆಸ್ 8 ವೀಕ್ಸ್ ಓನ್ಲಿ ವಿ ಡು. ಅಂದರೆ ನಮಗೆ ಗೊತ್ತಾಗ್ತದೆ ಆಗ ವೇವ್ ಫಾರ್ಮಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಓಕೆ ಈ ಹೆಂಗಸಿಗೆ ಈಗ BP ನಾರ್ಮಲ್ ಇದ್ರೂ ಸಹ ಇನ್ನು ಹೋಗಿ BP ಬರುವಂಥ ಚಾನ್ಸಸ್ ಇದೆ. ಸೊ ವಿ ಸ್ಕ್ರೀನ್ ಫಾರ್ PIH ವಿತ್ ಡಾಪ್ಲರ್ ಸ್ಟಡೀಸ್ ವೆರಿ ಅರ್ಲಿ ಆನ್. ಅದರಲ್ಲೇ ನಮಗೆ ಗೊತ್ತಾಗ್ತದೆ. ಫೀಟಲ್ ಮಾನಿಟರಿಂಗ್ ಸ್ಟಾರ್ಟ್ಸ್ ವೆರಿ ಅರ್ಲಿ ಆನ್. ಸೊ ಇದಲ್ಲದೆ ಈಗ ರಕ್ತದ ಒತ್ತಡ ಜಾಸ್ತಿಯಾಗಿ ಫೀಟಲ್ ಗ್ರೋತ್ ರೆಸ್ಟ್ರಿಕ್ಷನ್ಸ್ ಇದ್ದರೆ ಡಾಪ್ಲರ್ ಸ್ಟಡಿ ನಾವು ವಾರಕ್ಕೊಮ್ಮೆ ಅಥವಾ 2 ವಾರಕ್ಕೊಮ್ಮೆ ಮಾಡಿಸ್ತಾನೆ ಇರ್ತೇವೆ. ಡಿಪೆಂಡಿಂಗ್ ಅಪಾನ್ ದ ಸಿವಿಯರಿಟಿ ವಿ ಕ್ಯಾನ್ ಟೇಕ್ ಅ ಕಾಲ್. ಯೂಶಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಇಟ್ಸ್ ಅ ಡಿಕ್ಟಮ್ ದಟ್ ಮಗುವಿಗೆ ಅಟ್ಲೀಸ್ಟ್ ಒಂದು 8-8.5 ತಿಂಗಳ ತನಕ ನಾವು ಹೇಳ್ಕೊಂಡು ಬರಬೇಕು. ಯಾಕಂದರೆ ಮಗುವಿದ್ದು ಫೈಟಿಂಗ್ ಚಾನ್ಸಸ್, ಬದುಕು ಉಳಿಯುವಂಥ ಚಾನ್ಸಸ್, NICಗೆ ಹೋದ್ರೂ ವಾಪಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಮಗುವಲ್ಲಿ. ಒಂದು 8-8.5 ವಾರ 32 to 34 ವೀಕ್ಸ್ ನಾವು ಹೇಳ್ಕೊಂಡು ಬಂದರೆ. ಅದಕ್ಕಿಂತ ಚಿಕ್ಕ ಮಕ್ಕಳಲ್ಲೂ ಕೆಲವು ಸತಿ BP ತುಂಬ ಜಾಸ್ತಿ ಆಗಿರ್ತದೆ. 28 ವೀಕ್ಸ್ 7 ತಿಂಗಳು 7.5 ತಿಂಗಳಲ್ಲಿ ನಾವು ಡೆಲಿವರಿ ಮಾಡುವಂಥ ಪರಿಸ್ಥಿತಿ ಇರ್ತದೆ. ಪ್ರೀಟಮ್ ಅಕಾಲಿಕ ಜನನ ಅಥವಾ ಪ್ರೀಟಮ್ ಇಂಡ್ಯೂಸ್ಡ್ ಲೇಬರ್ ಬೇಸಿಕ್ಲಿ ನಾವೇ ಡಾಕ್ಟರ್ಸ್ ಇಂಡ್ಯೂಸ್ ಮಾಡಿ ತೆಗೆಯುವಂಥ ಈ ಥರ ಟೈಮಲ್ಲಿ ನಾವು ಫೀಟಲ್ ಮಾನಿಟರಿಂಗ್ ಏನಂತ ಹೇಳಿದ್ರೆ ಡ್ಯೂರಿಂಗ್ ದ ಇಂಡಕ್ಷನ್, ಡ್ಯೂರಿಂಗ್ ಲೇಬರ್ ಆಲ್ಸೋ ನಾವು ಫೀಟಲ್ ಮಾನಿಟರಿಂಗ್ ಮಾಡ್ತೇವೆ. ಯಾಕಂದರೆ ಈ ಥರ ಹೈ ರಿಸ್ಕ್ ಇದ್ದ ಶಿಶುಗಳಲ್ಲಿ ಅವ್ರ ಫೀಟಸ್ಗಳಲ್ಲಿ ಸಡನ್ಲಿ ಎಲ್ಲ ನಾರ್ಮಲ್ ಇದ್ದು ಸಡನ್ಲಿ ಹಾರ್ಟ್ ರೇಟ್ ಡಿಪ್ ಆಗಿ ಸಡನ್ಲಿ ಹೊಟ್ಟೆಯೊಳಗೆ ಮಗು ತೀರಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂದರೆ ಅವ್ರಿಗೆ ಆಲ್ರೆಡಿ ಆಕ್ಸಿಜನ್ ಇನ್ಸಲ್ಟ್ ಇರ್ತದೆ.
ಸೊ ಅವರಿಗೆ ಇನ್ನೂ ಹೊಟ್ಟೆ ನೋವು ಬರಬೇಕಾದ್ರೆ ಇನ್ನೂ ಆಕ್ಸಿಜನ್ ಇನ್ಸಲ್ಟ್ ಆಗಿ ಮತ್ತೆ ಅವರಿಗೆ ಹೊಟ್ಟೆ ಒಳಗೆ ಮೋಷನ್ ಮಾಡ್ಕೊಳ್ಳೋದು, ಅದನ್ನು ಆಸ್ಪಿರೇಟ್ ಮಾಡ್ಕೊಳ್ಳೋದು, ಇದರ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಫೀಟಲ್ ಮಾನಿಟರಿಂಗ್ ಇಸ್ ನಾಟ್ ಓನ್ಲಿ ಆಂಟಿನೇಟಲ್ ಫೀಟಲ್ ಮಾನಿಟರಿಂಗ್, ಪ್ರಸವದ ಮುನ್ನವೂ ನಾವು ಫೀಟಲ್ ಮಾನಿಟರಿಂಗ್ ಮಾಡ್ತೇವೆ, ಅಂದರೆ ಲೇಬರ್ ಟೈಮಲ್ಲೂ ಫೀಟಲ್ ಮಾನಿಟರಿಂಗ್ ಮಾಡ್ತೇವೆ. ತದನಂತರ ಅದು ಹೊರಗಡೆ ಬಂದ ಮೇಲೆ ಬೇಬಿಗೆ NICUಗೆ ಹೋಗ್ಲಿಕ್ಕೆ ಇರ್ತದೆ, ಆವಾಗ ಸಹ ಮಾನಿಟರಿಂಗ್ ಮಾಡ್ತೇವೆ. ಸೊ ಫೀಟಲ್ ಮಾನಿಟರಿಂಗ್ ಇಸ್ ಅ ಕಾಂಪ್ರಿಹೆನ್ಸಿವ್ ಮಾನಿಟರಿಂಗ್. ಇಟ್ ಇಸ್ ಫ್ರಮ್ ದ ಸ್ಟಾರ್ಟ್ till the delivery and even after that if the baby is high risk. ಈಗ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದ ಗರ್ಭಿಣಿಯರು ಯಾವ ಕೆಲಸಗಳನ್ನು ಮಾಡಬಹುದು ಅಥವಾ ರೆಗ್ಯುಲರ್ ಟ್ರಾವೆಲಿಂಗ್ ಎಲ್ಲ ಮಾಡಬಹುದಾ, ಯಾವುದನ್ನು ಮಾಡಬಾರ್ದು ಮ್ಯಾಮ್? ಸೊ ಇಟ್ಸ್ ಅ ಮಿಸ್ಕನ್ಸೆಪ್ಷನ್ ದಟ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದವರು ಬೆಡ್ಡಲ್ಲೇ ಮಲಗಬೇಕು, ಅಲ್ಲಾಡಬಾರ್ದು ಅಂತ. ಆಕ್ಚುಲಿ ಕಂಪ್ಲೀಟ್ ಬೆಡ್ ರೆಸ್ಟ್ ಇಟ್ ಸೆಲ್ಫ್ ಇಸ್ ಅ ರಿಸ್ಕ್. ನಾವು ಬೆಡ್ಡಲ್ಲೇ ಮಲಗಿ ಕಾಲೆಲ್ಲ ಅಲ್ಲಾಡಿಸ್ದೆ ಅಟಾರ ಮಲಗಿದ್ದಾಗ ಏನಾಗ್ತದೆ, ಕಾಲಲ್ಲಿ ನೆತ್ತರ್ ಹೆಪ್ಪುಕಟ್ತದೆ. ನೆತ್ತರ್ ಹೆಪ್ಪುಕಟ್ಟಿದಾಗ ಆ ಕ್ಲಾಟ್ ಹೋಗಿ ಲಂಗ್ಸಲ್ಲಿ, ಲಿವರಲ್ಲಿ, ಮೆದುಳಲ್ಲಿ ಹೋಗುವಂಥ ಚಾನ್ಸಸ್ ಜಾಸ್ತಿ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ವೆಲ್ ಕಂಟ್ರೋಲ್ಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ನಾನು ಅದನ್ನು ಸ್ಟ್ರೆಸ್ ಮಾಡ್ತೇನೆ. ಯಾಕಂತ ಹೇಳಿದರೆ ಕರೆಕ್ಟಾಗಿ ಸಮತೋಲನದಲ್ಲಿ ಆ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಅವರು ಕರೆಕ್ಟಾಗಿ ಮಾತ್ರೆ ತಿಂತಾ ಇದ್ದಾರೆ ಅಥವಾ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಈ ಥರ ಹೈ ರಿಸ್ಕ್ ಕಂಟ್ರೋಲ್ಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀಪಲ್ ಕ್ಯಾನ್ ವರ್ಕ್. ಓಕೆ, ನಾನು ಅಗೇನ್ ಕ್ಯಾನ್ ವರ್ಕ್ ಅಂತ ಹೇಳಿದ ತಕ್ಷಣ ಅವರು ಹೋಗಿ ಹೆವಿ ವರ್ಕ್ ಮಾಡಿ ರಿಸ್ಕ್ ತೊಗೊಳ್ಬಾರ್ದು. ಅಂದರೆ ಈಗ ಇಫ್ ದೇ ಆರ್ ಆಫೀಸ್ ಗೋಯಿಂಗ್, ಇಫ್ ದೇ ಆರ್ ಟೀಚರ್ಸ್, ಇಫ್ ದೇ ಆರ್ ಡಾಕ್ಟರ್ಸ್, ಇಫ್ ದೇ ಆರ್ ಇಂಜಿನಿಯರ್ಸ್, ದೇ ಕ್ಯಾನ್ ಡೂ ಆಲ್ ನಾರ್ಮಲ್ ವರ್ಕ್. ಇಫ್ ಶಿ ಈಸ್ ಅ ಹೋಮ್ ಮೇಕರ್, ಅವರು ಶಿ ಈಸ್ ಅ ಹೌಸ್ ವೈಫ್, ಶಿ ಕ್ಯಾನ್ ಡೂ ಹರ್ ನಾರ್ಮಲ್ ವರ್ಕ್. ಮನೇಲಿ ಏನೆಲ್ಲ ಕೆಲಸ ಮಾಡ್ತಾಯಿದ್ರು ಅದೆಲ್ಲ ಮಾಡ್ಬೋದು. ಇಫ್ ಹರ್ ಹೈ ರಿಸ್ಕ್ ಇಸ್ ಕಂಟ್ರೋಲ್ಡ್, ಅವ್ರು ಕರೆಕ್ಟಾಗಿ ಅವ್ರಿಗೆ ಏನೇನೆಲ್ಲ ಔಷಧಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಕರೆಕ್ಟಾಗಿ ತಗೊಂಡು, ರಕ್ತದ ಒತ್ತಡ ಇಲ್ಲಿ ಅದನ್ನು ಕಂಟ್ರೋಲ್ಗೆ ಇಟ್ಕೊಂಡಿದ್ದಾರೆ, ಶುಗರ್ ಇದ್ದರೆ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ, ಅಥವಾ ರಕ್ತಸ್ರಾವ ಇದ್ದರೆ ಆ ಥರ ಪೇಷಂಟ್ಸಿಗೆ ನಾವು ಸ್ವಲ್ಪ ಬೆಡ್ ರೆಸ್ಟ್ ಹೇಳ್ತೇವೆ. ಅಂದರೆ ಅಗೇನ್ ನಾಟ್ ಕಂಪ್ಲೀಟ್ ಬೆಡ್ ರೆಸ್ಟ್, ಪ್ಲಾಸೆಂಟಾ ಪ್ರೀವಿಯಾ ಅಂತ ಹೇಳಿದಾಗ ಜರಾಯುವುದು ಪ್ಲಾಸೆಂಟಾ ಪ್ರೀವಿಯಾ ಇದ್ದಾಗ ಅಂಥ ಪೇಷಂಟ್ಸಿಗೆ ನಾವು ಬೆಡ್ ರೆಸ್ಟ್ ಹೇಳ್ತೇವೆ. ಅಗೇನ್ ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲ, ಸ್ವಲ್ಪ ಕೂತ್ಕೊಳ್ಬೇಕು, ಕಾಲಿದ್ದು ಎಕ್ಸಸೈಸ್ ಹೇಳ್ಕೊಡ್ತೇವೆ. ಯಾಕಂದರೆ ಪ್ರೆಗ್ನೆನ್ಸಿ ಇಟ್ ಸೆಲ್ಫ್ ಇಸ್ ಅ ಹೈಪರ್ ಕೋಆಗುಲೇಬಲ್ ಸ್ಟೇಟ್. ಅಂದರೆ ಪ್ರೆಗ್ನೆನ್ಸಿ, ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಸಹ ರಕ್ತ ಹೆಪ್ಪು ಕಟ್ಟುವಿಕೆ ಜಾಸ್ತಿ ಇರ್ತದೆ. ಸೊ ಹೀಗಿರಬೇಕಾದ್ರೆ ನಾವು ಕಂಪ್ಲೀಟ್ ಬೆಡ್ ರೆಸ್ಟ್ ಹೇಳಬೇಕಾದ್ರೆ ಇಟ್ಸ್ ಅ ರಿಸ್ಕ್ ಫ್ಯಾಕ್ಟರ್ ಇನ್ ಇಟ್ ಸೆಲ್ಫ್. ಬಟ್ ಬ್ಲೀಡಿಂಗ್ ಇದ್ದಾಗ ಕೆಲವು ಸತಿ ನಾವು ಬೆಡ್ ರೆಸ್ಟ್ ಹೇಳ್ತೇವೆ. ಅದಲ್ಲದೆ ಈಗ ಮಧುಮೇಹಿಗಳು, ಥೈರಾಯ್ಡ್ ಪ್ರಾಬ್ಲಮ್ ಅಥವಾ ರಕ್ತದ ಒತ್ತಡ ಜಾಸ್ತಿ ಇದ್ದಲ್ಲಿ ಅವರಿಗೆ ಕೆಲವು ವಾರ್ನಿಂಗ್ ಸಿಂಪ್ಟಮ್ಸ್ ನಾವು ಮೊದಲೇ ಹೇಳಿರ್ತೇವೆ. ಆ ವಾರ್ನಿಂಗ್ ಸಿಂಪ್ಟಮ್ಸ್ ಏನು ಇರಲಿಲ್ಲ ಅಂದರೆ ದೇ ಕ್ಯಾನ್ ಗೋ ಟು ವರ್ಕ್. ರಿಗಾರ್ಡಿಂಗ್ ಟ್ರಾವೆಲಿಂಗ್, ನಮ್ದು ರಸ್ತೆ ಮೇಲೆ ಡಿಪೆಂಡ್ ಆಗ್ತದೆ. ನಮ್ದು ರಸ್ತೆ ಏನಾದರೂ ನಾರ್ಮಲ್ ಆಗಿ ಸಲೀಸಲ್ಲಿ ತುಂಬಾ ಗುಂಡಿಗಳಿಲ್ಲದೆ ಇದ್ದರೆ ಎಸ್ ಶಿ ಕ್ಯಾನ್ ಟ್ರಾವೆಲ್ ಶಾರ್ಟ್ ಡಿಸ್ಟೆನ್ಸ್. ಓಕೆ, ಕೆಲವರು ಕೇಳ್ತಾರೆ ನಾನು ಏರ್ ಟ್ರಾವೆಲ್ ಮಾಡ್ಬೋದಾ? ಅಪ್ ಟು 8 months ಏರ್ ಟ್ರಾವೆಲ್ ಇಸ್ ಸೇಫ್. ಓಕೆ, ಬಟ್ ಈ ಜರಾಯು ಪ್ರಾಬ್ಲಮ್, ಈ ಪ್ಲಾಸೆಂಟಾ ಪ್ರೀವಿಯಾ ಇದ್ದಲ್ಲಿ ಕೆಲವೊಮ್ಮೆ, ನಾಟ್ ಎವ್ರಿ ಟೈಮ್, ಕೆಲವು ಸತಿ, ಬಿಕಾಸ್ ದೆರ್ ಆರ್ ಪೇಷಂಟ್ಸ್ ನಮಗೆ ನೀವು ಏರ್ ಟ್ರಾವೆಲ್ ಮಾಡಲಿಕ್ಕೆ ಹೇಳಿದ್ರಿ, ನಾನು ಹೋದ್ಮೇಲೆ ನನಗೆ ಬ್ಲೀಡಿಂಗ್ ಆಯಿತು ಅಂತ ಹೇಳುವವರು ಇದ್ದಾರೆ. ಸೊ ಸಮ್ಟೈಮ್ಸ್ ನಾವು ಥಿಯರಿಟಿಕಲಿ ಹೇಳ್ಬೋದು, ಬಟ್ ಪ್ರಾಕ್ಟಿಕಲಿ ನಿಮ್ಮ ಬಾಡಿ ಹೇಗೆ ಆಗ್ತದೆ ಅದು ನಾವು ಪ್ರೆಡಿಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ವಿ ಆಲ್ವೇಸ್ ಗಿವ್ ಅ ಚಾನ್ಸಸ್ ಆರ್ ಅ ರಿಸ್ಕ್ ಅಸೆಸ್ಮೆಂಟ್, ಬಟ್ ಐ ಕಾಂಟ್ ಗ್ಯಾರಂಟಿ ದಟ್ ಆಗೋದೇ ಇಲ್ಲ, ಬರೋದೇ ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಸೊ ಕೆಲವು ಸತಿ ಜರಾಯು ಪ್ರಾಬ್ಲಮ್ ಇದ್ದವರು ಏರ್ ಟ್ರಾವೆಲ್ ಮಾಡಿದಾಗ ಪ್ರೆಷರ್ ಚೇಂಜಸ್ಸಿಂದ ಒಂದೊಂದು ಸತಿ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಜಾಗ್ರತೆ ಮಾಡಬೇಕಾಗ್ತದೆ. ಶಾರ್ಟ್ ಟ್ರಾವೆಲ್ಸ್ ಆರ್ ಟ್ರೈನ್ ಟ್ರಾವೆಲ್ಸ್ ಆ್ಯಂಡ್ ಆಲ್ ಆರ್ ಕನ್ಸಿಡರ್ಡ್ ಜನರಲಿ ಸೇಫ್ ಅನ್ಲೆಸ್ ನಿಮ್ಮದು ಹೈ ರಿಸ್ಕ್ ಕಂಪ್ಲೀಟ್ಲಿ ಕಂಟ್ರೋಲಲ್ಲಿ ಇದ್ದರೆ. ಒಂದು ವೇಳೆ ನಿಮ್ಮದು ಶುಗರ್ಸ್ ಕಂಟ್ರೋಲಲ್ಲೇ ಇಲ್ಲ, BP ಕಂಟ್ರೋಲಲ್ಲೇ ಇಲ್ಲ, ಕೈಕಾರ್ ಬಾತಿದೆ, ಬ್ಲೀಡಿಂಗ್ ದಿನಾಗಲೂ ಸ್ವಲ್ಪ ಆಗ್ತಾನೆ ಉಂಟು, ಹೀಗಿದ್ದಾಗ ದಯವಿಟ್ಟು ಡಾಕ್ಟರ್ ಹತ್ರ ಬನ್ನಿ. ದೇ ವಿಲ್ ಆಲ್ವೇಸ್ ಟೆಲ್ ಯು ವಾಟ್ ಟು ಡೂ ನೆಕ್ಸ್ಟ್. ಅಡ್ಮಿಟ್ ಆಗಿ ನಿಮ್ಮದು ಟ್ರೀಟ್ಮೆಂಟ್ ಆಗಬೇಕಂತ ನಾವು ಹೇಳ್ತೇವೆ. ಹೈ ರಿಸ್ಕ್ ಪ್ರೆಗ್ನೆಂಟ್ ವುಮೆನ್ಗಳು ಅವರ ಫುಡ್ ಹ್ಯಾಬಿಟ್ಸ್ ಹೇಗಿರ್ಬೇಕು ಮ್ಯಾಮ್? ಏನು ತಿನ್ನಬೇಕು, ಏನು ತಿನ್ನಬಾರ್ದು? ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಅಗೇನ್ ಯಾವ ನಮ್ಮನೇದು ಹೈ ರಿಸ್ಕ್ ಇದೆ ಅವರಿಗೆ, ಯಾವ ನಮ್ಮನೇದು ರಿಸ್ಕ್ ಫ್ಯಾಕ್ಟರ್ ಇದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಮಧುಮೇಹ ಇದ್ದವರಿಗೆ ನನ್ನ ಹತ್ರ ತುಂಬ ಪೇಷಂಟ್ಸ್ ಬರ್ತಾರೆ, ಸ್ವೀಟ್ಸ್ ತಿನ್ನೋದಿಲ್ಲ, ನಾನು ಕಹಿ ಇದ್ದದನ್ನೆಲ್ಲ ತಿಂತಾ ಇದ್ದೇನೆ ಅಂತ. ಇಟ್ಸ್ ಅ ಮಿಸ್ಕನ್ಸೆಪ್ಷನ್. ಕ್ಯಾಲರಿ ಕಂಟ್ರೋಲ್ ಅಂತ ಹೇಳಿದ ತಕ್ಷಣ ಏನಂತ ಹೇಳಿದ್ರೆ ಪೋರ್ಷನ್ಸ್ ಬೇಸಿಕ್ಲಿ
ಕಾರ್ಬೋಹೈಡ್ರೇಟ್ಸ್ ಅಂಶವನ್ನು ಕಮ್ಮಿ ತೆಗೆದು ಪ್ರೋಟೀನ್ ಅಂಶವನ್ನು ಜಾಸ್ತಿ ತಿನ್ನುವಂಥದ್ದು. ಇದು ಯಾಕೆ ಅಂತ ಹೇಳಿದ್ರೆ ನಾವು ಕಾರ್ಬೋಹೈಡ್ರೇಟ್ಸ್ ತಿಂದಾಗ ಗ್ಲೂಕೋಸ್ ಸಡನ್ಲಿ ಏರ್ತದೆ. ಸೊ ಇದರಿಂದಾಗಿ ನಾವು ಪೋರ್ಷನ್ ಕಂಟ್ರೋಲ್, ಕಾರ್ಬೋಹೈಡ್ರೇಟ್ ಪೋರ್ಷನ್ ಕಂಟ್ರೋಲ್, ಪ್ರೋಟೀನ್ ಪೋರ್ಷನ್ ಕಂಟ್ರೋಲ್ ಮಾಡುವಂಥದ್ದು. ಸೊ ಮಧುಮೇಹಿಗಳಿಗೆ ನಾವು ಸ್ಟ್ರಿಕ್ಟ್ ಡಯಾಬಿಟಿಕ್ ಡಯಟನ್ನು ಅಡ್ವೈಸ್ ಮಾಡ್ತೇವೆ. ಅಂತ ಹೇಳಿದರೆ ಅವರಿಗೆ 3 ಮೇನ್ ಮೀಲ್ಸ್, 3 ಸ್ಮಾಲ್ ಮೀಲ್ಸ್, ಅಂದರೆ 3 ಪ್ರಾಪರ್ ಊಟ, ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್, ಪ್ಲಸ್ 3 ಸ್ನ್ಯಾಕ್ಸ್ ಅಂತ ಹೇಳ್ತೇವೆ. ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ತಿನ್ನಬೇಕು. ಅಗೇನ್ ಇಟ್ಸ್ ಅ ಮಿಸ್ಕನ್ಸೆಪ್ಷನ್ ದಟ್ ಶುಗರ್ ಇದ್ದ ತಕ್ಷಣ ಅವ್ರು ಉಪವಾಸ ಮಾಡಿದರೆ ಶುಗರ್ ಕಂಟ್ರೋಲ್ ಆಗ್ತದೆ. ದಟ್ ಈಸ್ ರಾಂಗ್. ಶುಗರ್ ಇದ್ದಾಗ ನೀವು ಎಷ್ಟು ನಿಮ್ಮ ಹೊಟ್ಟೆ ಖಾಲಿ ಬಿಡ್ತೀರಿ ಅಷ್ಟು ಶುಗರ್ ಏರ್ತದೆ. ಬೇಸಿಕ್ಲಿ ಇಟ್ ಇಸ್ ಸ್ಟ್ರೆಸ್ ರಿಲೇಟೆಡ್. ಬಾಡಿಗೆ ಸ್ಟ್ರೆಸ್ ರೆಸ್ಪಾನ್ಸ್ ಏನಂತ ಹೇಳಿದರೆ, ಸ್ಟ್ರೆಸ್ ಟೈಮಲ್ಲಿ ಅಲರ್ಟ್ ಇರಬೇಕಲ್ಲ, ಸೊ ಬಾಡಿ ವಿಲ್ ಬರ್ನ್ ಫ್ಯಾಟ್ ಆ್ಯಂಡ್ ಕ್ರಿಯೇಟ್ ಮೋರ್ ಶುಗರ್. ಸೊ ದಟ್ಸ್ ಅ ಮಿಸ್ನಾಮರ್ ಆರ್ ಮಿಸ್ಕನ್ಸೆಪ್ಷನ್ ದ್ಯಾಟ್ ಶುಗರ್ ಇದ್ದರೆ ಉಪವಾಸ ಮಾಡಿದರೆ ಶುಗರ್ ನಾರ್ಮಲ್ ಆಗ್ತದೆ. ನೋ, ಶುಗರ್ ಇದ್ದವರು ಟೈಮಿಗೆ ಕರೆಕ್ಟ್ ಪೋರ್ಷನಲ್ಲಿ ಸ್ನ್ಯಾಕ್ಸ್, ಕರೆಕ್ಟ್ ಪೋರ್ಷನಲ್ಲಿ ಮೇನ್ ಮೀಲ್ಸ್ ತಿನ್ನುವಂಥದ್ದು. ಸೊ ದಿಸ್ ವಿ ಮೇಕ್ ಅ ಡಯಾಬಿಟಿಕ್ ಪ್ಲೇಟ್ ಫಾರ್ ದೆಮ್. ಡಯಟಿಷಿಯನ್ಸ್ಗಳ ರೆಫರೆನ್ಸ್ ಕೊಡ್ತೀವಿ. ಅವರು ಕರೆಕ್ಟಾಗಿ ಡೀಟೇಲ್ಡ್ ಇಷ್ಟು ಈ ವೇಟಿಗೆ ಇಷ್ಟು ಕ್ಯಾಲ್ರಿ ನೀವು ಇಂಟೇಕ್ ಮಾಡಬೇಕು, ಇಷ್ಟು ಕ್ಯಾಲ್ರಿಯಲ್ಲಿ ಇಷ್ಟು ಅಂಶ ಪ್ರೋಟೀನ್ಸ್ ಇರಬೇಕು, ಇಷ್ಟು ಅಂಶ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಅಂತ ಡೀಟೇಲ್ ಲಿಸ್ಟ್ ಕೊಟ್ಟು ಅವರಿಗೆ ಡಯಟ್ ಚಾರ್ಟ್ ಮಾಡಿ ಕೊಡ್ತಾರೆ. ಅದೇ ನಿಮಗೆ ರಕ್ತದ ಒತ್ತಡ ಜಾಸ್ತಿ ಇದ್ದರೆ, BP ಇದ್ದಲ್ಲಿ ಸಾಲ್ಟ್ ಇಂಟೇಕ್ ಕಮ್ಮಿ ಮಾಡಲಿಕ್ಕೆ ಹೇಳ್ತೇವೆ, ಪ್ರೋಟೀನ್ಸ್ ಜಾಸ್ತಿ ಮಾಡಲಿಕ್ಕೆ ಹೇಳ್ತೇವೆ, ಮತ್ತು ಯೂಶ್ವಲಿ BP ಫ್ರೀಕ್ವೆಂಟ್ಲಿ ಚೆಕ್ ಮಾಡಲಿಕ್ಕೆ ಹೇಳ್ತೇವೆ. ಮತ್ತು ನೀರಿನ ಅಂಶ ಸಹ ಅಗತ್ಯಕ್ಕೆ ಜಾಸ್ತಿ, ಕೆಲವರಿಗೆ ಮೊದಲಿಂದ ಅಭ್ಯಾಸ ಇರ್ತದೆ 4 ಲೀಟರ್ 5 ಲೀಟರ್ ನೀರು ಕುಡಿಯೋದು. ಸೊ ಇದು ಇಷ್ಟು ಮಾಡದೆ ಕರೆಕ್ಟಾಗಿ ಅವರಿಗೆ ತಕ್ಕ ನೀರು ಎಷ್ಟು ಬೇಕು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ಅಡ್ವೈಸ್ ಮಾಡ್ತೇವೆ. ಅದೇ ಈಗ ಮಗುವಿದ್ದು ಗ್ರೋತ್ ರೆಸ್ಟ್ರಿಕ್ಷನ್ ಇದ್ದಲ್ಲಿ, ಫೀಟಲ್ ಗ್ರೋತ್ ರೆಸ್ಟ್ರಿಕ್ಷನ್ ಇದ್ದಲ್ಲಿ ನಾವು ಪ್ರೋಟೀನ್ ಅಂಶ ಜಾಸ್ತಿ ತಿನ್ಲಿಕ್ಕೆ ಹೇಳ್ತೇವೆ. ಯಾಕಂದರೆ ಪ್ರೋಟೀನ್ಸ್ ಆರ್ ಅ ಗುಡ್ ಸೋರ್ಸ್ ಆಫ್ ಫುಡ್ ಫಾರ್ ದ ಬೇಬೀಸ್. ಸೊ ಬೇಬೀಸ್ಗೆ ಪ್ರೋಟೀನ್ ಅಂಶ ಜಾಸ್ತಿ ತಿಂದಾಗ ಬೇಬಿ ಬೆಳವಣಿಗೆ ಕರೆಕ್ಟ್ ಇರುತ್ತೆ, ಮೆದುಳಿನ ಬೆಳವಣಿಗೆ ಚೆನ್ನಾಗಿರುತ್ತೆ. DHA ಅನ್ನೋ ಫ್ಯಾಟಿ ಆ್ಯಸಿಡ್ ಇರುವಂಥ ಪ್ರೋಟೀನ್ ಪೌಡರ್ಸ್ ಎಲ್ಲ ತಿಂದಾಗ, ಅವ್ರ ಪ್ರೋಟೀನ್ ಅಂಶ ನ್ಯಾಚುರಲಿ ಇರುವಂಥದ್ದು ತಿಂದಾಗ. ಸೊ ಡಯಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಇನ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಈಗ ನಾನು ಹೇಳಿದಾಗೆ ಈಗ ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ ಮೋರ್ ದೆನ್ 35 ಇಯರ್ಸ್ ಅವರಿಗೆ, ನಾರ್ಮಲ್ ಪೇಷಂಟ್ಸ್ 35 ಇಯರ್ಸ್ಗಿಂತ ಓಲ್ಡರ್ ನಾರ್ಮಲ್ ಪ್ರೆಗ್ನೆನ್ಸಿ ಇದ್ದಲ್ಲಿ ಸಹ ನಾವು ವಿ ಯೂಶಲಿ ಅಡ್ವೈಸ್ ದೆಮ್ ಗುಡ್ ಡಯಟ್ರಿ ಹ್ಯಾಬಿಟ್ಸ್ ಬಿಕಾಸ್ ಟು ಅವಾಯ್ಡ್ ಎನಿ ಹೈ ರಿಸ್ಕ್ ಇನ್ ಫ್ಯೂಚರ್. ಓಕೆ, ಈಗ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದ ಮಹಿಳೆಯರನ್ನು ಆಸ್ಪತ್ರೆಗೆ ಯಾವಾಗ ಸೇರಿಸಬೇಕು ಮ್ಯಾಮ್? ಸೊ ವಾರ್ನಿಂಗ್ ಸಿಂಪ್ಟಮ್ಸ್ ಅಂತ ನಾನು ಆಗ ಹೇಳಿದ್ನಲ್ಲ, ಯಾವುದೇ ನಮ್ಮದು ವಾರ್ನಿಂಗ್ ಸಿಂಪ್ಟಮ್ಸ್, ಈಗ ರಕ್ತದ ಒತ್ತಡ ಜಾಸ್ತಿ ಇದ್ದಲ್ಲಿ ಯಾವ ನಮ್ಮದು ವಾರ್ನಿಂಗ್ ಸಿಂಪ್ಟಮ್ಸ್ ಇರ್ತದೆ ಅಂತ ಹೇಳಿದರೆ ಇಮಿನೆಂಟ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಇಮಿನೆಂಟ್ ಅಂದರೆ ಇನ್ನು ರಕ್ತದ ಒತ್ತಡ ಎಷ್ಟು ಜಾಸ್ತಿ ಆಗಿದೆ ಅಂದರೆ ನೆಕ್ಸ್ಟ್ ಫಿಟ್ಸ್ ಬರಬಹುದು ಅವರಿಗೆ. ಸೊ ಇಮಿನೆಂಟ್ ಸಿಂಪ್ಟಮ್, ಯೂಶಲಿ ನಮ್ಮ ಬಾಡಿ ಎಷ್ಟು ಬ್ಯೂಟಿಫುಲಿ ದೇವರು ಕ್ರಿಯೇಟ್ ಮಾಡಿದಾನೆ ಅಂತ ಹೇಳಿದರೆ ಡೇಂಜರ್ ಇದ್ದಾಗ ಸಿಗ್ನಲ್ಸ್ ಕೊಡ್ತದೆ. ಪ್ರಾಬ್ಲಮ್ ಇಸ್ most of them are not educated about that signals, yes. You know, so now as doctors we should not only for high risk patients, ನಾರ್ಮಲ್ ಪೇಷಂಟ್ಸಿಗೆ ಸಹ ವಾಟ್ ಆರ್ ದ ವಾರ್ನಿಂಗ್ ಸೈನ್ಸ್ ಆ್ಯಂಡ್ ಸಿಗ್ನಲ್ಸ್ ಅಂತ ಕೌನ್ಸಿಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ರಕ್ತದ ಒತ್ತಡ ಜಾಸ್ತಿ ಇದ್ದಾಗ ಅವರಿಗೆ ತಲೆನೋವಾಗೋದು, ಕಣ್ಣು ಮಂಜಾಗೋದು ಇದ್ದಕ್ಕಿದ್ದಾಗೆ, ಮತ್ತು ವಾಂತಿ ಬರುವಂತೆ ಅನಿಸೋದು ಅಥವಾ ವಾಂತಿ ಮಾಡೋದು, ಮೇಲೆ ಹೊಟ್ಟೆ ನೋವು, ಮತ್ತು ನೀರು ಅಥವಾ ರಕ್ತ ಯೋನಿಯಿಂದ ರಕ್ತಸ್ರಾವ ಆಗೋದು ಅಥವಾ ನೀರು ಹೋಗೋದು, ಈ ಥರ ಎಲ್ಲ ವಾರ್ನಿಂಗ್ ಸೈನ್ಸ್ ಇದ್ದಲ್ಲಿ, ಅಥವಾ ಮಗು ತಿರುಗೋದು ಕಮ್ಮಿ ಆಗ್ತದೆ. ಸಡನ್ಲಿ ನೆನ್ನೆ ತನಕ ಮಗು ಚೆನ್ನಾಗಿ ಕಿಕ್ ಮಾಡ್ತಾ ಇತ್ತು, ಇವತ್ತು ಬೆಳಗ್ಗೆಯಿಂದ ಕಿಕ್ಕೇ ಮಾಡ್ತಾ ಇಲ್ಲ ಅಂತ ಬರ್ತಾರೆ. ಸೊ ದೀಸ್ ಆರ್ ಆಲ್ ವಾರ್ನಿಂಗ್ ಸೈನ್ಸ್. ಮತ್ತು ಟೈಮಿಗೆ ಮುಂಚೆ ಅಂದರೆ ಅವ್ರಿಗೆ ಡೇಟ್ ಕೊಟ್ಟಿರ್ತಾರೆ, ಡೇಟಿಗೆ ಮುಂಚೆ ಅವರಿಗೆ ಹೊಟ್ಟೆ ನೋವು ತುಂಬ ಸ್ಟಾರ್ಟ್ ಆಗಿ ಕೆಳಗಿಂದ ನೀರು ರಕ್ತ ಅಥವಾ ಏನಾದರೂ ಬ್ಲಡ್ ಸ್ಟೇನ್ ಶೋ ಅಂತ ಹೇಳ್ತೇವೆ, ಬ್ಲಡ್ ಸ್ಟೇನ್ ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಆಗುವಂಥದ್ದು. ಸೊ ಈ ಥರ ಎಲ್ಲ ವಾರ್ನಿಂಗ್ ಸಿಂಪ್ಟಮ್ಸ್ ಇದ್ದಾಗ ಇಮಿಡಿಯೇಟ್ಲಿ ಈಗ ಕತ್ಲೆ ಆಯ್ತಲ್ಲ, ನಾಳೆ ಬೆಳಗ್ಗೆ ಹೋದರೆ ಆಯಿತು, ಡೋಂಟ್ ಡಿಲೇ. ವಿ ಆರ್ ಡಾಕ್ಟರ್ಸ್, ವಿ ಆರ್ ದೇರ್ ಟು ಸರ್ವ್ ಯು 24/7. ಎನಿ ಟೈಮ್ ನೀವು, ಎಸ್ಪೆಷಲಿ ಅವರ್ ಪೇಷಂಟ್ಸ್ ಆರ್ ಲೈಕ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಫಾರ್ ಅಸ್. ಸೊ ಎನಿ ಟೈಮ್ ನಿಮಗೆ ಯಾವುದೇ ಪ್ರಾಬ್ಲಮ್ ಇದ್ದರೆ ಡೈರೆಕ್ಟ್ಲಿ ಕಾಲ್ ಮಾಡಿ. ಹಾಸ್ಪಿಟಲ್ ನಿಮಗೆ ನಮ್ಮ ನಂಬರ್ ಇರಲಿಲ್ಲ ಅಂದರೆ ಹಾಸ್ಪಿಟಲ್ಗೆ ಕಾಲ್ ಮಾಡಿ, ದೇ ವಿಲ್ ಕನೆಕ್ಟ್. ಸೊ ಸಮ್ ವೇ ಯು ಪ್ಲೀಸ್ ಕಮ್ ಆ್ಯಂಡ್ ಗೆಟ್ ಹೆಲ್ಪ್. ಟೈಮ್ಲಿ ಹೆಲ್ಪ್ ಮ್ಯಾಟರ್ಸ್. ಈಗ ನಾನು ಹೇಳಿದ್ನಲ್ಲ ಇಮಿನೆಂಟ್ ಸಿಂಪ್ಟಮ್ಸ್, ರಕ್ತದ ಒತ್ತಡ ಜಾಸ್ತಿ ಇದ್ದಲ್ಲಿ ಈ ಹೆಡ್ಏಕ್ ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಈ ಥರ ಇದ್ದಲ್ಲಿ ಅವ್ರು ಇಮಿಡಿಯೇಟ್ಲಿ ಬಂದರೆ ನಮಗೆ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಟ್ಟು ಅದು ಇನ್ನೂ ಪ್ರೋಗ್ರೆಸ್ ಆಗಿ ಫಿಟ್ಸ್ ಆಗದೇ ಇರುವಂತೆ ನೋಡ್ಕೊಳ್ಳಿಕ್ಕೆ ಚಾನ್ಸಸ್ ಇರ್ತದೆ. ಅದೇ ನೀವು ಇಲ್ಲ ಇವತ್ತು ರಾತ್ರಿ ಆಯಿತು ಯಾಕೆ ಡಿಸ್ಟರ್ಬ್ ಮಾಡೋದು ಅಥವಾ ಯಾಕೆ ಕರ್ಕೊಂಡು ಹೋಗೋದು ಹಾಗೆಲ್ಲ ಇದ್ದು ನೀವು ಲೇಟಾಗಿ ಬಂದರೆ ಒಂದ ತಾಯಿಗೆ ಆಪತ್ತು, ಇಲ್ಲದ್ರೆ ಮಗುವಿಗೆ ಆಪತ್ತಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ.
ಈಗ ಹೈ ರಿಸ್ಕ್ ಪ್ರೆಗ್ನೆನ್ಸಿಯ ಡೆಲಿವರಿಯನ್ನು ಹೇಗೆ ಪ್ಲಾನ್ ಮಾಡ್ತೀರಿ ಮ್ಯಾಮ್, ಲೈಕ್ ನಾರ್ಮಲ್, ಸಿ ಸೆಕ್ಷನ್ಸ್? ಸೊ ಎಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸಿಸೇರಿಯನ್ನೇ ಆಗ್ತದೆ ಅನ್ನೋದು ಇನ್ನೊಂದು ಮಿತ್. ಓಕೆ, ಸೊ ಇಟ್ಸ್ ಅ ರಾಂಗ್ ನೋಷನ್, ರಾಂಗ್ ಕನ್ಸೆಪ್ಟ್ ದ್ಯಾಟ್ ನನಗೆ ಹೈ ರಿಸ್ಕ್ ಅಂತ ಹೇಳ್ಬಿಟ್ಟಿದ್ದಾರೆ, ನನಗೆ ಸಿಸೇರಿಯನ್ ಇಲ್ಲ, ಹಾಗಲ್ಲ. ಅಗೇನ್ ಎವ್ರಿ ಪೇಷಂಟ್ಗೆ ನಾವು ಟೇಲರ್ ಮೇಡ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೇವೆ ಅಹೆಡ್. ಯುನೋ, ಪ್ರೆಗ್ನೆಂಟ್ ಪೇಷಂಟ್ ನಮ್ಮ ಹತ್ರ ಬರಬೇಕಾದ್ರೇ ಇಟ್ಸ್ ಗೋಯಿಂಗ್ ಟು ಬಿ ಟೇಲರ್ ಮೇಡ್, ಬಟ್ ಇಫ್ ಯು ಹೈ ರಿಸ್ಕ್ ಇಟ್ಸ್ ಗೋಯಿಂಗ್ ಟು ಬಿ ಈವನ್ ಮೋರ್ ಸೂಕ್ಷ್ಮತೆಯಿಂದ ನಾವು ಅದನ್ನು ಪ್ಲ್ಯಾನ್ ಮಾಡುವಂಥದ್ದು. ಈಗ ನಿಮಗೆ ಜರಾಯುದು ಪ್ರಾಬ್ಲಮ್, ಪ್ಲಾಸೆಂಟಾ ಪ್ರೀವಿಯಾ ಅಂತ ಏನು ಹೇಳಿದೆ, ಪ್ಲಾಸೆಂಟಾ ಪ್ರೀವಿಯಾದಲ್ಲೂ ಟೈಪ್ಸ್ ಉಂಟು, 4 ಟೈಪ್ಸ್ ಉಂಟು. ಟೈಪ್ 1ನಲ್ಲಿ ಸಹ ನಾರ್ಮಲ್ ಆಗುವಂಥ ಚಾನ್ಸಸ್ ಇರ್ತದೆ. ಟೈಪ್ 2ಕ್ಕಿಂತ ಮೇಲೆ ಇದ್ದರೆ ನಾರ್ಮಲ್ ಆಗುವಂಥ ಚಾನ್ಸಸ್ ಇಲ್ಲ. ಯಾಕಂದರೆ ಈಗ ಗರ್ಭಕೋಶದ ಬಾಯ ಮೇಲೆ ಜರಾಯು ಇದ್ದರೆ ನಾನು ನಿಮಗೆ ನಾರ್ಮಲ್ ಆಗ್ತದೆ ಅಂತ ಪ್ರಾಮಿಸ್ ಮಾಡಿದರೆ ರಕ್ತಸ್ರಾವ ತುಂಬ ಆಗಿ ತಾಯಿಗೆ ಪ್ರಾಣಕ್ಕೆ ಮಗುವಿಗೆ ಪ್ರಾಣಕ್ಕೆ ಆಪತ್ತಾಗ್ತದೆ. ಈಗ BP ಇದ್ದಲ್ಲಿ, BP ವೆಲ್ ಕಂಟ್ರೋಲ್ಡ್ ಇದ್ದು ಅವರನ್ನು ನಾವು 9 ತಿಂಗಳ ತನಕ ಎಳ್ಕೊಂಡು ಬಂದು ಅವರಿಗೆ ನಾವು ಟೈಮಲ್ಲಿ, ಅಂದರೆ ಈಗ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ನಾವು ವಾಕಿಂಗ್ ಆನ್ ಥಿನ್ ಐಸ್ ಅಂತ ಹೇಳ್ತೇವಲ್ಲ, ಹಾಗೆ ಜಾರಬಾರ್ದು, ಒಳಗೆ ಬೀಳಬಾರ್ದು, ಹಾಗೆ. ಸೊ ಪ್ಲ್ಯಾನ್ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ 37 ವೀಕ್ಸ್ ಪ್ಲಸ್ ಅಂತ ಹೇಳ್ತೇವೆ. 37 ವೀಕ್ಸ್ ಅಂದರೆ ಟರ್ಮ್ ಪ್ರೆಗ್ನೆನ್ಸಿ ಬರೋ ತನಕ ಕರ್ಕೊಂಡು ಬಂದು ಪ್ಲ್ಯಾನ್ಡ್ ಆಗಿ ಇಂಡಕ್ಷನ್ ಆಫ್ ಲೇಬರ್ ಮಾಡ್ತೇವೆ ಯೂಶ್ವಲಿ. ಸೊ ಇನ್ ಹೈ ರಿಸ್ಕ್ ಪೇಷಂಟ್ಸ್ ಲೈಕ್ ಮಧುಮೇಹಿ, ಜಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್, ಮಧುಮೇಹ ಇದ್ದಲ್ಲಿ ವಿ ಯೂಶಲಿ ಪ್ಲ್ಯಾನ್ ಪ್ರೆಗ್ನೆನ್ಸಿ ಇನ್ ಅ ವೆಲ್ ಕಂಟ್ರೋಲ್ಡ್ ಪೇಷಂಟ್ ಅರೌಂಡ್ 38 ವೀಕ್ಸ್, ಅಂದರೆ 9 ತಿಂಗಳು ಪ್ಲಸ್ ಎಷ್ಟೋ ದಿನ ಆದಮೇಲೆ ನಾವು ಪ್ಲ್ಯಾನ್ 38 ವೀಕ್ಸ್ ಅಂತ ಹೇಳ್ತೇವೆ. 38 ವೀಕ್ಸಿಗೆ ಡೆಲಿವರಿ ಮಾಡಿಸುವಂಥದ್ದು ನಾರ್ಮಲ್ ಡೆಲಿವರಿ. ಟಾಕಿಂಗ್ ಅಬೌಟ್ ನಾರ್ಮಲ್ ಡೆಲಿವರಿ. ಒಂದು ವೇಳೆ ಮಧುಮೇಹಿಗಳಲ್ಲಿ ಬೇಬಿ ವೇಟ್ ಜಾಸ್ತಿ ಇದೆ, ಯೂಶಲಿ ಮಧುಮೇಹಿಗಳಲ್ಲಿ ದಟ್ ಈಸ್ ಒನ್ ಆಫ್ ದ ಮೇನ್ ಪ್ರಾಬ್ಲಮ್, ಮ್ಯಾಕ್ರೋಸೋಮಿ ಅಂತ ಹೇಳ್ತೇವೆ. ಮಗು ದಪ್ಪ ಇರ್ತದೆ, ಯಾಕಂದರೆ ಅದರಲ್ಲೂ ಬೊಜ್ಜು ದಪ್ಪ ಇರ್ತದೆ, ಫ್ಯಾಟ್ ಪ್ಯಾಡ್ಸ್ ವಿಲ್ ಬಿ ಮೋರ್. ಇಂಥ ಬೇಬೀಸ್ಗಳಲ್ಲಿ ಅಗೇನ್ ವಿಲ್ ಪ್ಲ್ಯಾನ್. ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಸಿಸೇರಿಯನ್ ಅಂತ ಮೊದಲೇ ಹೇಳಿದ ತಕ್ಷಣ ಅವ್ರಿಗೆ ಹೆದರಿಕೆ ಆಗ್ತದೆ. ಸೊ ವಿ ಯೂಶಲಿ ವಾಟ್ ವಿ ಡೂ ಇಸ್, ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ರೆ ವಿ ಟ್ರೈ ಫಾರ್ ನಾರ್ಮಲ್ ಡೆಲಿವರಿ ಆಲ್ವೇಸ್. ಯೂಶಲಿ ಇನ್ ಕೇಸ್ ಎನಿ ಟೈಮ್ ಡೆಲಿವರಿ ಟೈಮಲ್ಲಿ, ನೋವಿರುವ ಟೈಮಲ್ಲಿ, ಎನಿ ಟೈಮ್ ನಮಗೆ ಬೇಬಿಗೆ ಪ್ರಾಬ್ಲಮ್ ಆಗ್ತಾ ಉಂಟು, ಹಾರ್ಟ್ ಬೀಟ್ ಏರ್ಪೇರ್ ಆಗ್ತಾ ಉಂಟು, ಅಥವಾ ಗರ್ಭಕೋಶದ ಬಾಯಿ ಸರಿಯಾಗಿ ತೆರೀತಾ ಇಲ್ಲ, ಹೀಗಿದ್ದಾಗ ವಿ ಟೇಕ್ ಅ ಕಾಲ್ ಫಾರ್ ಸಿಸೇರಿಯನ್ ಸೆಕ್ಷನ್. ಈಗ BP ಇದ್ದಲ್ಲಿ ನಾವು ಇನ್ನೂ ಕೇರ್ಫುಲ್ ಆಗಿ ಇರ್ತೇವೆ. ಯಾಕಂದರೆ BP ಇದ್ದಲ್ಲಿ ಅವರಿಗೆ ಫಿಟ್ಸ್ ಬರಬಾರ್ದು, ಮಗುವಿದು ಬೆಳವಣಿಗೆ ಸರಿ ಇರಬೇಕು. ಇದೆಲ್ಲ ನೋಡಿ ನಾರ್ಮಲ್ ಆಗಿ ಡೆಲಿವರಿ ಮಾಡಿಸ್ಲಿಕ್ಕೆ ಪೇನ್ ಬರ್ಸೋದಾ, ಅಥವಾ ಅವರಿಗೆ ತುಂಬ ಮಗುವಿದ್ದು ಗ್ರೋತ್ ರೆಸ್ಟ್ರಿಕ್ಷನ್ ಇದ್ದಲ್ಲಿ ಸಿಸೇರಿಯನ್ ಸೆಕ್ಷನ್ ಮಾಡುವಂಥ ಚಾನ್ಸಸ್ ಇರ್ತದೆ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ always will not lead in cesarean, but the chances of cesarean section is a little higher in high risk pregnancy. ಇತ್ತೀಚಿನ ದಿನಗಳಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳ ಸಕ್ಸಸ್ ರೇಟ್ ಎಷ್ಟಿದೆ ಮಾ? ಇತ್ತೀಚಿನ ದಿನಗಳಲ್ಲಿ ಮೆಡಿಕಲ್ ಅಡ್ವಾನ್ಸಸ್ and ultrasound tests, there are state of the art tests that has come out now which will detect high risk pregnancy very earlier. So ಈಗದ್ದು high risk pregnancy success rate is excellent because mothers get proper care, especially in a tertiary care center. Namma AJ hospital alli we have level 3 NICU. We are equipped to manage high risk pregnancy very well. State of the art labor theatre, OPDs. So ella itara tertiary good well equipped tertiary care center like our AJ hospital, itara care centers gella bandaga the outcome of a high risk pregnancy becomes exponentially good.